ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶು ವಿತ್ ಡ್ಯಾಡ್ಸ್ ಲವ್ ಚಾನೆಲ್. ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ತಮ್ಮೊಂದಿಗೆ ಒಂದು ವಿಶೇಷವಾದಂತಹ ವಿಷಯವನ್ನ ಇಟ್ಕೊಂಡು ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಅದು ಏನಂತೀರಾ, ಎಲ್ರಿಗೂ ಕೂಡ ಮನೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು ಕಣ್ರಿ. ಎಲ್ರಿಗೂ ಇಷ್ಟ ಆದಂತಹ ಮನೆ ಅದು ಹೇಗಿರುತ್ತೆ, ಅವರವರು ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಅವರು ಒಂದು ಅಭಿರುಚಿಗಾಗಿ ಮನೆಯನ್ನು ಸಿಂಗರಿಸಿರ್ತಾರೆ ಅಲ್ವಾ? ಮನೆಯನ್ನು ಸಿಂಗರಿಸುವುದು ಕೂಡ ತುಂಬಾ ವಿಶೇಷ. ಮನೆ ಅಂದ್ರೆ ದಣಿದು ಬಂದಂತ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷವನ್ನು ಕೊಡುತ್ತೆ ಅಲ್ವಾ? ಅಂತ ಮನೆ ಒಂದು ವಿಶೇಷವಾದಂತಹ ಮನೆಯನ್ನ ಈ ದಿನ ನಿಮಗೆ ಪರಿಚಯಿಸ್ತೇನೆ. ಸುಂದರವಾದಂತಹ ಸಸ್ಯ ರಾಶಿಗಳ ನಡುವೆ, ಹೂಗಳ ನಡುವೆ ಉಯ್ಯಾಲೆ ಜೊತೆಗೆ ನಮ್ಮನ್ನ ಆ ಮಲ್ಲಿಗೆಯ ಹೂಗಳೇ ಸ್ವಾಗತಿಸ್ತವೆ. ಅಂತ ಒಂದು ಸುಂದರವಾದಂತಹ ಮನೆ ಜೊತೆಗೆ ಕಲಾಕೃತಿಗಳಿಂದ ರಂಜನೀಯವಾಗಿ ರಚಿತವಾದಂತಹ ಮನೆಯನ್ನ ಈ ದಿನ ಭೇಟಿಯಾಗೋಣ. ಅದು ಯಾರ ಮನೆ ಅಂತೀರಾ? ನನ್ನ ಸಹೋದರಿ ನಂದಿನಿ ಬಬ್ಲಿ ಹಾಗೂ ಅವರ ಪತಿ ವಿಕ್ರಮ್ ಗೊಂದಳಿಯವರ ಮನೆ. ಹಾಗಾದ್ರೆ ಮನೆ ಹೇಗಿದೆ ಅಂತ ನೋಡೋಣವಾ? ಬನ್ನಿ ಬನ್ನಿ, ಬೇಗ ಬನ್ನಿ ನೋಡೋಣ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನೋಡಿ. ಜನಪದ ಶೈಲಿಯ ಮೂಲಕ ಗೊಂಬೆಗಳು ಆಕರ್ಷಕವಾಗಿ ಕಾಣ್ತಾ ಇದ್ದಾವೆ ಅಲ್ವಾ? ಇದು ಕಾಂಪೌಂಡಿನ ಮೇಲೆ ಚಿತ್ರಿಸಲಾದಂತಹ ಗೊಂಬೆಗಳು, ಜೊತೆಗೆ ಕೆಲವೊಂದಿಷ್ಟು ತುಳಸಿ ಮತ್ತು ಇನ್ನಿತರ ಹೂವಿನ ಪಾಟ್ಗಳ ಮೇಲೂ ಕೂಡ ಗೊಂಬೆಗಳ ಚಿತ್ತಾರ, ಹೂವು ಹಣ್ಣುಗಳಿಂದ ಕಂಗೊಳಿಸ್ತಾ ಇರುವಂತಹ ಮನೆ. ಇಲ್ಲಿ ಪಾರಿಜಾತದ ಪರಿಮಳ ನಮ್ಮನ್ನ ಸೆಳಿತಾ ಇದೆ. ಅಷ್ಟೇ ಅಲ್ಲದೆ ಮಧುಮಾಲತಿ ಅನ್ನುವ ಹೂಗೊಂಚಲು ಕೂಡ ನಮ್ಮನ್ನ ಸ್ವಾಗತಿಸ್ತಾ ಇದ್ದಾವೆ. ಹೂಗಳಿಂದ ಕೂಡಿದಂತಹ ಮಲ್ಲಿಗೆಯ ಮಂಟಪವೇ ನಿರ್ಮಾಣವಾಗಿದೆ. ಆ ಮಂಟಪದಿಂದ ನಾವು ಒಳಗೆ ಹೋಗೋಣ. ತುಂಬಾ ಆಕರ್ಷಕವಾದಂತಹ ಮನೆ. ಬನ್ನಿ, ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಂದಿನಿ, ಮನೆ ಬಗ್ಗೆ ಏನ್ ಬಾ ಬಿಟ್ಟವನ ವಾಟರ್ ಆಪಲ್? ಅಯ್ಯೋ ನೋಡ್ತೇನೆ. ಎಷ್ಟದವು? ಇದು 3ನೇ ಬುಟ್ಟಿ ಅಪ್ಪ, ನಮ್ಮ ವಾಟರ್ ಆಪಲ್. ನೋಡ್ರಿ ವೀಕ್ಷಕರೇ, ವಾಟರ್ ಆಪಲ್ 3ನೇ ಬುಟ್ಟಿ ನಮ್ದು. ಕಂಗ್ರಾಟ್. ಏನಿಲ್ಲ ಅಂದ್ರೂ ಒಂದು 5,000 ಮೇಲೆ ಈ ಹಣ್ಣು ಭಾಗದಲ್ಲಿ ಜಾಸ್ತಿ ಬೆಳೆಯೋದಿಲ್ಲಲ್ಲ ವಾಟರ್ ಆಪಲ್? ಬೆಳೆಯಂಗಿಲ್ಲ ವಿಶೇಷ. ಆದ್ರೂ ಕೂಡ ಇದು ಬೆಳೆದಿದೆ ನಮ್ಮಲ್ಲಿ. ಇದ್ರ ಬಗ್ಗೆನೂ ಮಾತಾಡೋಣ. ಏನಿಲ್ಲ ಅಂದ್ರೂ ಈ 4 ಸಲ ಬಂತು ಈ ಸೀಸನ್ ಒಳಗ. ಒಂದ್ 5,000 ಹಣ್ಣಾಗೈತಿ. ಆದ್ರೆ ಎಲ್ರಿಗೂ ಕೊಟ್ಟಿನಿ ಅನ್ನೋದು ಒಂದು ಖುಷಿ. ಅದೇ ಮುಖ್ಯ. ಬಾ ಮಾತಾಡೋಣ. ಮನೆ ಒಂದ್ ತಿನ್ಬೋದಲ್ಲ? ತಿನ್ನಲ್ಲ, ತಿನ್ನಕ ಇರುವ ಅನ್ನ. ಮನೆ ಬಗ್ಗೆ ಕೇಳಕ್ ಬಂದಿದ್ಯಲ್ಲ, ಮನೆ ಬಗ್ಗೆ ವಿಶೇಷವಾಗಿ ನಮ್ಗೇನು, ನಮ್ಮ ಮನೆ ಹೆಂಗಿರ್ಬೇಕು? ಮನೆ ಮನೆ ಪ್ರತಿಯೊಬ್ಬರದು ಕನಸು. ಅದು ದೊಡ್ಡದೇ ಆಗಿರ್ಬೋದು, ಸಣ್ಣದೇ ಆಗಿರ್ಬೋದು. ಅವರವರ ಅನುಗುಣವಾಗಿ, ಅವರವರ ಅಭಿರುಚಿಗೆ ಅನುಗುಣವಾಗಿ ನಿರ್ಮಾಣ ಆಗ್ತದೆ. ಮನೆ ಸಣ್ಣದಿದ್ರು ಪರವಾಗಿಲ್ಲ, ಆದ್ರೆ ಅವರ ವ್ಯಕ್ತಿತ್ವಗಳು ಹೇಗಿರ್ತಾವೋ ಹಾಗೆ ಮನೆಗಳ ನಿರ್ಮಾಣ ಆಗ್ತಾವ. ನಿಜ. ಅಭಿರುಚಿ ಬೇಕು, ಸೃಜನಶೀಲತೆ ಬೇಕು. ಅದಕ್ಕೆ ಅನುಗುಣವಾಗಿ ಮನೆಯನ್ನ ಇಟ್ಕೊಳ್ಳುವಂತದ್ದಾಗಿರ್ಬೋದು. ಕೆಲವರು ಕ್ಲೀನ್ ಆಗಿ ಇಟ್ಕೊಳ್ಳುವಂತದ್ದಾಗಿರ್ಬೋದು, ಇನ್ನೂ ಕೆಲವರು ಕಲಾತ್ಮಕವಾಗಿ ಇಟ್ಕೊಂಡದ್ದಾಗಿರ್ಬೋದು, ಇನ್ನೂ ಕೆಲವರು ಏನಂದ್ರೆ ಪ್ರಕೃತಿ. ಈ ನಾನ ಮಾಡ್ಕೊಂಡಿದ್ದೇನಂದ್ರೆ ನನ್ನ ಮನೆ ಪ್ರಕೃತಿ ಒಳಗ ಕಲಾಕೃತಿಯಾಗಿ ನಿರ್ಮಾಣ ಆಗ್ಬೇಕು. ನಿಂಗೂ ಗೊತ್ತೈತಿ, ನಾವು ಸ್ಟಾರ್ಟಿಂಗ್ ತಗೊಂಡಾಗ ಈ ಮನೆ ಹೆಂಗಿತ್ತು ಅಂದ್ರ ಕಾಂಗ್ರೆಸ್ ಬೆಳೆದಿತ್ತು. ನಾನು ನೀನು ಕುಡಿಸಿ ಕೂಡ ಈ ಮನೆಯ ಕಾಂಗ್ರೆಸ್ ಪಕ್ಷವನ್ನು ತೆಗೆದಿದ್ದೆ. ಅದಾದ್ಮೇಲೆ ನಾ ತಗೊಂಡಿದ್ದು ಇದು ಹಳೆ ಮನೆ ಆಗಿತ್ತು. ಎಲ್ರು ಹಳೆ ಮನೆ ಅದಲ್ರಿ, ಹಳೆ ಮನೆ ಅದ. ಹೌದು. ಅದು ಎಲ್ಲೋ ನನ್ ಕಡೆ ಹಳೆ ಮನೆ ಅಂದಾಗ ನನಗೇನ್ ಅನ್ನಿಸ್ತು, ಹಳೆ ಮನೆಗೆ ಹೋಗಿ ಹಳ್ಳಿ ಮನೆಯಾಗಿ ಕನ್ವರ್ಟ್ ಆಗ್ಬೇಕು, ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಕನ್ವರ್ಟ್ ಆಗ್ಬೇಕು ಅನ್ನೋ ಒಂದು ಆಸೆ ಎಲ್ಲೋ ಇತ್ತು. ಅದರ ಪ್ರಕಾರ ಏನಂದ್ರ ಮನೆಯವರು ಕೂಡ ಸಪೋರ್ಟ್ ಮಾಡಿದ್ರು, ನಮ್ಮ ಯಜಮಾನ್ರು ಕೂಡ ಸಪೋರ್ಟ್ ಮಾಡಿದ್ರು, ಹಾಗೆ ಮಮ್ಮಿ ಕೂಡ, ನಮ್ಮ ಅವ್ವ ಕೂಡ ಮಾಡಿದ್ರು.
ಅದ್ರ ಜೊತೆಗೆ ನನ್ ಮಕ್ಕಳು, ನೀನು ಎಲ್ರೂ ಕೂಡ ಇದನ್ನ ಮಾಡಿದ್ವಿ. ಸ್ಟಾರ್ಟಿಂಗ್ ಅನಿಸ್ತಿತ್ತು ಏನ್ ಗೋಡಿ ಚಲೋ ಇದು ಗೋಡಿ ಹಾಳು ಮಾಡಕ್ ನನಗಂತೂ ಬಾಳ ಅನ್ಸಿತ್ತ ಚಲೋ ಗಾಡಿ ಮೇಲೆ ಏನ್ ಮಾಡ್ತಾಳ ಏನಿಲ್ಲ ಈಕೆ ಅನ್ನೋ ಒಂದು ಭಾವ ಬಾಳ ಕಾಡ್ತಾ ಇತ್ತು. ಮಾಡಿದ ಮೇಲೂ ಕೂಡ ಅದು ನೀಟಾಗಿ ಬಂದ ಮೇಲೂ ಕೂಡ ಒಬ್ರು ನಾನು ಡೋರ್ ಮೇಲೆ ಮಾಡಿದಾಗ ನಮ್ಮ ಮನೆಯವರು ಇದ್ರ ಅವಾಗ ಅಂದ್ಬಿಟ್ರು ಏನ್ರಿ ಚಲೋ ಇದ್ದದ್ ಬಾಕ್ಲ ಎಲ್ಲಾ ಹಸೈ ಮಾಡಿರ್ಲಾ ಅಂತ. ಅವಾಗ ಅವ್ರು ಇದ್ದಾಗ ನನಗೂ ಒಂಥರ ಅನಿಸ್ತು. ಅನ್ಸಿದ್ಮೇಲೆ ನಾನ್ ಏನ್ ಮಾಡಿದೆ ಅಂತಂದ್ರ ಅವ್ರು ಹೋದ್ಮೇಲೆ ಕೇಳಿದೆ ನಾನು, ಹ್ಮ್. ರೀ ನಾ ಮನೆ ಹೊಲಸ್ ಮಾಡಾಕತ್ತೀನಿ ನನ್ನ ಅಂತ. ಅದಕ್ ನನ್ನ ಯಜಮಾನ್ರು ಒಂದ ಮಾತಂದ್ರು, ಹ್ಮ್. ನಿನ್ ಕಲೆ ಅವ್ರಿಗೆ ಗೊತ್ತಿಲ್ಲ, ಹ್ಮ್. ನಿನಗ್ ನೀ ಮಾಡೋದ್ರ ಬಗ್ಗೆ ನಂಬಿಕೆ ಅದಲ್ಲ, ಹ್ಮ್. ನೀ ಮಾಡೋದ್ರ ಬಗ್ಗೆ ನಿನಗ ಭರವಸೆಗಳದಾವಲ್ಲ, ಹ್ಮ್. ಯಾರ ಬಗ್ಗೆನೂ ನಿನ್ ಕೆಲ್ಸ ನೀ ಮಾಡ್ಕೊತ ಹೋಗು ಅಂತ ಹೇಳಿ ಅಂದ್ರ. ಅದರ ಪ್ರಕಾರ ನನ್ ಕೆಲ್ಸ ನಾ ಮಾಡ್ಕೊತ ಹೋದೆ. ನಮ್ಮಿಬ್ಬರದು ಒಂದು ವಿಶೇಷತೆ ಏನಂದ್ರೆ ಎಲ್ಲಾದ್ರ ನಡುವು ವಿಶೇಷವಾಗಿ ಕಾಣುತ್ತೆ. ಅಂದ್ರೂ ನಿಮ್ ಮನೆಯವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ಲೇಬೇಕು. ಹೌದು. ಯಾಕಂದ್ರೆ ಯಾರಾದ್ರೂ ಗಂಡ್ಮಕ್ಳ ಏನಿದ್ ಗಾಡಿ ಮೇಲೆ ಒಂದು ಚಿತ್ರವನ್ನು ತೆಗೆದ್ರೆ ಅದ್ ತೆಗಿಸುವುದಕ್ಕೆ ಇಷ್ಟ ಪಡಂಗಿಲ್ಲ. ಮಂದಿನ ಕೇಳೇನ ಒಂದ್ ನಿಜ. ಗಿಡ ತಗೊಂಬಂದ ಇದನ್ನ ಯಾಕೆ ತಗೊಂಬಂದ್ರತೆ ಅನ್ನುವಂತ ಏನಂದ್ರೆ ಅವ್ರವ್ರ ಯಜಮಾನ್ರನ್ನ ನೋಡಿದ್ರು. ಆದ್ರೆ ನಮ್ಮ ಮನೆಯವರು ಎಲ್ಲಿ ಗಿಡಗಳ ಕಾಣಿಸ್ತಾವಲ್ಲ ಅಲ್ಲಿ ತಪ್ಪನ್ನ ನಿಲ್ಲಿಸ್ತಾರೆ. ಏನ್ರ ತಗೋತಿಯಲ್ಲ ಅಂತ ಕೇಳ್ತಾರೆ. ಇನ್ನುವರೆಗೂ ಕೂಡ ಅದು ಅವರ ಒಂದು ಸ್ವಭಾವ ಅಥವಾ ಅವ್ರಿಗೆ ನನ್ನ ಮೇಲಿರುವಂತಹ ಭರವಸೆಗಳು ಆಗಿರ್ಬೋದು ಅನ್ನೋ. ನಿಜ. ನಾ ಮಾಡುದು ಯಾವ್ದು ಕೂಡ ತಪ್ಪಾಗಿರಂಗಿಲ್ಲ, ಅದು ಸರಿ ಬರ್ತೈತಿ ಅನ್ನೋದಿರ್ಬೋದು. ಕೆಲವೊಂದು ತಪ್ಪು ಆಗಿರ್ತಾವ, ಅದನ್ನು ಒಪ್ಕೊಂಡಾರ. ಕೆಲವೊಂದು ಏನಂದ್ರೆ ಗಿಡಗಳು ಹಚ್ಚೋ ಹೊತ್ನಾಗತಿ ಕೆಲವೊಂದು ಮಿಸ್ಟೇಕ್ಗಳಾಗಿರುವಂತದ್ದು ಅದನ್ನ ಕೂಡ ಇದ್ ಮಾಡಿದ್ರು. ಆದ್ರೆ ಯಾವತ್ತೂ ಕೂಡ ನನ್ನ ಆಸೆಗಳಿಗೆ ನನ್ನ ಕಲ್ಪನೆಗಳಿಗೆ ಅವರು ವಿಶೇಷವಾಗಿ ಸ್ಥಾನವನ್ನ ಕೊಡ್ತಾರೆ. ಅದು ಒಂದು ಬಹಳ ಮುಖ್ಯ. ಅದರ್ಲಿಂತ ಈ ಮನಿ ವಿಶೇಷವಾಗೈತಿ ಅಂತ ಅನಸ್ತೈತಿ. ವಿಶೇಷವಾಗೈತಿ ಅಂತ ಅನಸ್ತೈತಿ ಅಂತ ನಾನ ಅನ್ಕೋದು ತಪ್ಪಾಗ್ತೈತಿ. ಬಹುತೇಕವಾಗಿ ಎಷ್ಟೋ ಜನ ಬಂದವರು ಕೂಡ ವಿಶೇಷ ಅದ ನಿಮ್ ಮನಿ ಇಡೀ ತಾಲೂಕಿನೊಳಗೆ ಇಲ್ಲ ನಾನು ಅಂತ ನೋಡಿದ್ದೀನಲ್ಲ, ದಾರಿಯಲ್ಲಿ ಹೋಗೋರು ಒಂದು ನೋಟವನ್ನ ಮನೆ ಕಡೆ ಹರಿಸಿನ ಮುಂದೆ ಕಾಲಿಡ್ತಾರೆ. ಪ್ರತಿ ದಿನಾನು ಕೂಡ ಇಲ್ಲಿ ಹಾದು ಹೋಗೋರು ಏನಿದು ಮನೆನಾ ಅಂತ ಕೇಳಿ ಎಷ್ಟೋ ಜನ ಫೋಟೋ ತಕೊಳಕ್ ಕೂಡ ನಿಂತಿದ್ದುಂಟು. ಹೊರಗಿಂದ ನೋಡಿನ್ ನಾನು. ಮತ್ತ ಆಮೇಲೆ ಇದೇ ನಮ್ಮ ಚಾನಲ್ ಒಳಗ ನನ್ನ ಯೂಟ್ಯೂಬ್ ಚಾನಲ್ ಒಳಗಾಗಿರ್ಬೋದು, ಚಾನಲ್ ಒಳಗಾಗಿರ್ಬೋದು ಬಂದಂತರ ಯಾರ್ ಮನೆ ಅನ್ನೋ ಒಂದ್ ಮಾತು ನನಗೂ ಹಲವಾರು ಪ್ರಶ್ನೆಗಳನ್ನ ಕೇಳ್ಯಾರ. ಚಂದ ಮನೆ ಐತಿ ಮನೆ ಅನ್ನೋದು. ನೋಡೋದಕ್ಕೋಸ್ಕರನೇ ಎಷ್ಟೋ ಜನರು ಬಂದ್ ಹೋಗ್ಯಾರ. ಅದು ಒಂದು ಖುಷಿ. ಆದ್ರೆ ನಾನು ಇನ್ನೊಂದು ವಿಷಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೆ, ಅದಾಗ್ಲಿಲ್ಲ. ಏನಂದ್ರೆ ಯಾರು ಬಂದಿದಾರ ಅವ್ರಲಿಂದ ನನ್ನ ಮನೆ ಬಗ್ಗೆ ಒಂದೆರಡು ನೋಟುಗಳನ್ನ ತಗೋಬೇಕು ಬುಕ್ ಒಳಗ ಅನ್ಕೊಂಡಿದ್ದೆ. ಅದಾಗ್ಲಿಲ್ಲ. ಎಷ್ಟೋ ಒಂದಿಷ್ಟು ವಿಶೇಷ ವ್ಯಕ್ತಿಗಳು ಬಂದಿದ್ರು, ಅವ್ರ ಕಡೆ ನಾನು ನೋಟ ತಗೋಕ್ ಇನ್ನು ವೇಳೆಯನ್ನ ಮಿಕ್ಕಿಲ್ಲ. ಆದ್ರೆ ಇನ್ನು ಸಾಕಷ್ಟು ಜನ ಬರುವಂತ ಒಂದು ಸಂದರ್ಭಗಳಿದಾವ ಅಂತ ಅನ್ಸುತ್ತೆ. ಅದು ಇನ್ನೂ ಸಂದರ್ಭಗಳ ನನಗೂ ಕೂಡ ಎಷ್ಟೋ ಜನ ಕೇಳ್ಯಾರ, ನಾನು ನಿಮ್ಮ ತಂಗಿ ಮನಿಗ್ ಬರ್ಬೇಕ್ರಿ ನಮ್ ಕಾಲೇಜ್ ಒಳಗ ಬರ್ರಿ ಅಂತಂದ್ ಹೇಳಿನಿ. ಬರ್ಬೋದಲ್ಲ? ಬರ್ಲಿ. ಬರೋದಕ್ಕ ಯಾರಿಗೂ ಕೂಡ ಕಡಿವಾಣಗಳಿಲ್ಲ. ಯಾಕ ಅಂದ್ರೆ ಯಾವುದೇ ಒಂದು ಸುಂದರ ವಸ್ತುಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಅದನ್ನ ನೋಡ್ಬೋದು. ನೋಡಿದಾಗ ಅವರು ಒಂದಷ್ಟು ಮಾತುಗಳನ್ನ ಹೇಳಿದಾಗ ಅಥವಾ ಮಾರ್ಪಾಟುಗಳನ್ನು ಹೇಳಿರ್ಬೋದು. ಮಾರ್ಪಾಟುಗಳನ್ನ ವಿಶೇಷತೆಗಳನ್ನ ಅವ್ರ ಸಲಹೆ ಸೂಚನೆಗಳನ್ನು ಕೂಡ ಮಾಡಬಹುದು. ಏನೋ ಒಂದು ಕಲೆ ಮನ್ಸಿಗೆ ಮುದವನ್ನ ಕೊಡುವಂತದ್ದು, ಹೊರಗ್ ಬಂದು ಕುಂತಾಗ ಅನ್ನುವಂಥದ್ದು. ಒಂದು ಸೃಜನಾತ್ಮಕ ಮನೋಭಾವ ಕಲಾ ವಿದ್ಯಾರ್ಥಿಗಳು ಅದು ಬರ್ಬೇಕನ್ನೋದು ಒಂದು ಆಸೆ ಇತ್ತು. ಅದರ ಪ್ರಕಾರ ನಮ್ಮ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದೀನಿ ಅನ್ನೋಕಿನ್ನ ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ನನಗ ಅನ್ಸಿದ್ದಂದ್ರ, ನಿನಗ್ ನಾವು ಚಿಕ್ಕಂದಿನಿಂದ ನೋಡ್ಕೊತ ಬಂದಿನಿ. ನಮ್ಮ ಮನೆಯನ್ನ ಬಿದಿರಿಯಲ್ಲಿ ಇರ್ತಕ್ಕಂತ ಮನೆಯನ್ನು ಕೂಡ ಅಲಂಕರಿಸಿದ್ದುಂಟು. ಆದ್ರೆ ನಾನು ಪೋಸ್ಟರ್ ತರ್ತಿದ್ದೆ, ನೀನು ಕುಂಡ್ಲ ಮತ್ತು ಹೂಗಳನ್ನು ತರ್ತಾ ಇದ್ದೆ. ಈಗ ನಮ್ಮ ಅಪ್ಪಾಜಿ ಮನೆ ಕಟ್ಟಿದ್ದು ಕೂಡ ಅದು ಸಣ್ಣ ಮನೆ ಆಗಿತ್ತು ಅದ ಖರೆ. ಆದ್ರೆ ಆ ಸಣ್ಣ ಮನೆಯನ್ನು ಕೂಡ ನಾವು ವಿಶೇಷವಾಗಿ ಇಟ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಅಪ್ಪ ನಮ್ಗ್ ತಿನ್ನಾಕ್ ಕೊಟ್ಟಿದ್ದನ್ನ ನಾನ್ ಏನ್ ಮಾಡ್ತಿದ್ದೆ ಅಂದ್ರ ಮನೆಯ ಅಲಂಕಾರಿಕ ವಸ್ತುಗಳನ್ನ ತರುವಂತದ್ದು, ಈ ಒಂದು ಹೂ ಕೊಂಡಲಿಗಳನ್ನ ತರುವಂತದ್ದು. ಆಮೇಲೆ ನೀನು ತರ್ತಿದ್ದೆ, ಸಿಮೆಂಟಿನ ತರ್ತಿದ್ದೆ, ಆಮೇಲೆ ಗಿಡಗಳನ್ನ ಹಾಕ್ತಿದ್ವಿ. ಆದ್ರೆ ಸ್ವಲ್ಪ ಜಾಗ ಇತ್ತು ಅಷ್ಟು. ಆರ್ಟಿಫಿಷಿಯಲ್ ಹೂಗಳನ್ನ ಜಾಸ್ತಿ ಬಳಸಿದ್ವಿ. ವಿಶೇಷವಾಗಿ ಕಾರಣಕ್ಕೋಸ್ಕರ ಹಿರಣಿ ಫೋಟೋಗಳನ್ನ ಅಲ್ಲಿ ಬಂದವರು ಕೂಡ ಚಂದ ಐತ್ರಿ ಫೋಟೋ ಪೋಸ್ಟ್ ನಿಮಗೆ ಎಷ್ಟ ಐತಿ ಅಂತ ಹೇಳಿದ್ರು ಐತಿ. ನಿಂಗ ನೆನಪೈತೇನ ಗುಲಾಬಿ ಹೂ ಹಚ್ಚಿದಾಗ ಕಂಟಿ ಹಚ್ಚಿದಾಗ ಮರ್ದಿವ್ಸ ಏನಾದ್ರು ಮೊಗ್ಗು ಬಿಟ್ಟಿತ್ತಂದ್ರ
ನಾನು ಕಿಟಕಿ ಒಳಗೆ ಎದ್ದು ಯಾವಾಗ ಹೂ ಆಗತ್ತೆ ಅಂತ ನೋಡ್ತಕ್ಕಂತದ್ದು ಅದೇನೋ ಒಂದು ಪ್ರಕೃತಿ ಖುಷಿ. ಎಷ್ಟೇ ದೊಡ್ಡ ಮನೆ ಇದ್ರೂ ಕೂಡ 4 ಗಿಡಗಳಿದ್ರೆ ಅದು ಆ ಮನೆಯ ಅದರ ಸೌಂದರ್ಯನೇ ಬದಲಾವಣೆ ಆಗ್ತದೆ ಬದಲಾವಣೆ ವೀಕ್ಷಕರೇ. ಆಗ್ತದೆ ನಿಜ. ಅಂತಹ ಒಂದು ಸೌಂದರ್ಯವನ್ನ ಹೊಂದೈತಿ ಅಂತೇಳಿ ನನ್ನ ಅಭಿಪ್ರಾಯ. ನನಗಂತೂ ಬಹಳ ಖುಷಿ ಆಗೈತೆ ಮನೆ ನೋಡಿ. ನನ್ನ ಅಭಿಪ್ರಾಯ ಈ ಮನೆಯ ವಿಶೇಷವನ್ನ ಮತ್ತು ವಿಚಾರಗಳನ್ನ ನಾವು ಹೊರಗಿನ ನಿಂತನ್ನ ನನಗನ್ಸುತ್ತ ದಿನದಿಂದ ದಿನಕ್ಕೆ ಮನೆಯ ಸೌಂದರ್ಯ ಹೆಚ್ಚಾಕತೈತಿ. ಕಾರಣ ಏನು? ಕಾರಣ ಏನು ಅಂದ್ರೆ ನನ್ನಕ್ಕಿಂತ ನಿನ್ನಲ್ಲಿರ್ತಕ್ಕಂತೆ ಕಲೆನ ಕಾರಣ ಅಂತ ಅನ್ಸುತ್ತೆ. ಪ್ರತಿ ಒಂದು ಬಾಕ್ಲ ಸಮೇತ ನೀನು ಬಿಟ್ಟಿಲ್ಲ. ಈಗ್ಲೂ ಕೂಡ ಈಗ ಒಂದ್ 2 ದಿನದ ಹಿಂದೆ ಬಾಕ್ಲವನ್ನ ಚಿತ್ತಾರವನ್ನ ಮಾಡಿ ನನಗೆ ಕಳ್ಸಿದಾಗ ನಂಗೆ ಬಹಳ ಸಂತೋಷ ಅನಿಸ್ತು. ನನಗ ಇನ್ನೊಂದು ಏನಂತಂದ್ರೆ ವಿಶೇಷ ಅನಿಸ್ಕೋಬೇಕು ಅನ್ನೋದು ಒಂದು ಅದೇನು ಹುಚ್ಚು ಕಲ್ಪನೆಯೋ ಗೊತ್ತಿಲ್ಲ, ಅಥವಾ ವಿಶೇಷ ಆಗ್ಲೇಬೇಕು ಅನ್ನೋದು ಇಂಟೆನ್ಷನ್ ಅಲ್ಲ, ಒಟ್ಟು ಮಾಡ್ಕೋತ ಹೋಗ್ಬೇಕು. ಸಮಯವನ್ನ ವ್ಯರ್ಥ ಮಾಡೋ ಬದ್ಲಿ ನಮ್ಮ ಇಷ್ಟದ ಕೆಲಸಗಳಲ್ಲಿ ತೊಡಗೋದು ಬಹಳ ಮುಖ್ಯ ಆಗ್ತೈತಿ. ಆ ಇಷ್ಟದ ಕೆಲಸಗಳಲ್ಲಿ ತೊಡಗ್ತಾ ಅದರದ್ದೇ ಆದಂತ ಪ್ರಶಂಸೆ ಸಿಗುತ್ತೆ. ನಾವು ಮಾಡ್ಕೋತ ಹೋದ್ವಿ ಅಂದ್ರೆ ಅದ್ರದ್ದು ಪ್ರಶಂಸೆ ಸಿಗ್ತೈತಿ. ಈ ಬುಟ್ಟಿನೂ ಕೂಡ ಕಲಾತ್ಮಕವಾಗಿದೆ ಅಲ್ಲ ವೀಕ್ಷಕರೇ? ಇದನ್ನ ನಾವು ಎಲ್ಲಿ ತಗೊಂಡ್ವಿ? ಇದನ್ನ ನಾವು ಗಣಪತಿ ಇಡಗುಂಜಿ ಗಣಪತಿ ಹೋಗಿದ್ವಲ್ಲ, ಗಣಪತಿ ಹೋದಾಗ ಅಲ್ಲಿ ಇದನ್ನ ನೋಡಿ ಇದನ್ನ ನನಗ ಬಹಳ ವಿಶೇಷ ಅನಿಸ್ತು. ಇದು ನನ್ಗ ಅವಶ್ಯಕತೆ ಅನಿಸ್ತು, ಅದಕ್ಕೋಸ್ಕರ ಖರೀದಿ ಮಾಡೀನಿ. ಬಾ ಇಬ್ರು ಕುಡಿಸೆ ಹೊರಗಿನ ಕಾಂಪೌಂಡ್ ಲಿಂದ್ರ ಆ ಕಾಂಪೌಂಡ್ ವಿಶೇಷಗಳನ್ನ ಬಣ್ಣ ಹಚ್ಚೋದಾಗಿರ್ಬಹುದು, ಆ ಒಂದು ಕಲಾಕೃತಿಗಳನ್ನ, ಜನಪದ ಶೈಲಿಯ ಚಿತ್ರಗಳನ್ನ ಯಾವ ತರ ಏನು ಅನ್ನೋದನ್ನ ಬಿಡಿಸ್ಕೋತ ಅದನ್ನ ನಿಮ್ಗೆ ಹೇಳ್ಕೋತ ಬಿಡಿಸಿದ್ದ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ನನಗೆ ಹೆಚ್ಚು ಕಡಿಮೆ ಸ್ವಲ್ಪ ವಿಷಯ ಗೊತ್ತು, ಆದ್ರೆ ನನಗಿಂತ ವೀಕ್ಷಕರಿಗೆ ತಿಳಿಬೇಕಾಗಿದೆ. ಇಬ್ರು ಸಂವಾದದ ಮೂಲಕ ಅವ್ರು ತಿಳಿಸ್ತಾ ಹೋಗೋಣ. ಬರ್ರಿ ಹಂಗಾದ್ರ ನೋಡೋಣ. ಮೊದ್ಲಿಗೆ ಕಾಂಪೌಂಡ್ ಅನ್ನ ನೋಡ್ತಾ ಹೊರಾಂಗಣವನ್ನ ವೀಕ್ಷಿಸುತ್ತಾ ಒಳಾಂಗಣಕ್ಕೆ ಬರೋಣ. ಬನ್ನಿ ಹಾಗಾದ್ರೆ. ಇದು ಮನಿ ಹೊರಗಿಂದಲ್ಲ, ಇದು ಪೂರ್ಣ. ಬರ್ರಿ ವೀಕ್ಷಕರೇ, ಇದು ನಮ್ಮ ಮನೆ ಹೊರಗಿನ ಒಂದು ಕಾಂಪೌಂಡ್. ಇದು ಇನ್ನೊಬ್ಬರ ಜಾಗ ಸರಿ, ಆದ್ರೆ ನಮ್ಮ ಮನೆ ಹಿಂದಿನ ಭಾಗ ಈ ಕಾಂಪೌಂಡ್. ಈ ಕಾಂಪೌಂಡ್ ಇಲ್ಲೆಲ್ಲಾ ಕೂಡ ಕಾಂಗ್ರೆಸ್ ಕಸ ಹಾಕಿ ಬೆಳೆದಿತ್ತು. ಇದಕ್ಕೆ ವಿಶೇಷ ಕೊಡಬೇಕಲ್ಲ, ಇದ್ರ ಮೂಲಕ ಮನೆಯನ್ನು ಸುಂದರವಾಗಿ ಕಾಣ್ಬೇಕು ಅನ್ನೋದಕ್ಕೆ ಈ ಹಿಂದಿನ ಭಾಗವನ್ನ ಇದು ಏನಂತಂದ್ರ ಈ ಬಣ್ಣನು ನಾನ ಹಚ್ಕೊಂಡೀನಿ, ಈ ಚಿತ್ರಗಳನ್ನು ನಾನ ಬಿಡ್ತೇನೆ. ಬಿದ್ರಿ ಮನಿ ಬಣ್ಣನು ನೀನ ಹಚ್ಚಿದ್ದಿ? ಬಿದ್ರಿ ಮನಿ ಬಣ್ಣನು ಹಚ್ಚಿನಿ. ಯಾಕಂದ್ರೆ ನಮಗ ಬಿದ್ರಿ ಮನೇನು ಕೂಡ ಅಲ್ಲೇ ಸಿಗ್ತಾರ, ಆ ಕಡೆ ರೊಕ್ಕ ಕೊಟ್ಟು ಹಚ್ಚಿದ್ರೆ ಸಿಗ್ತಾರ. ಏನೋ ಖುಷಿ ಅದು, ನಾವ್ ಮಾಡ್ಬೇಕನ್ನೋ ಖುಷಿ. ಅವಾಗ್ನು ಕೂಡ ಎರಡೆರಡು ಇದಕ್ಕೆ ಪ್ರೇರಣೆ ಇನ್ನೊಂದು ಕೂಡ ಗೊತ್ತಿರ್ಬೋದು, ಮಮ್ಮಿ ಹಚ್ತಿದ್ಲು ಸುಣ್ಣ. ನಮ್ಮ ಮಮ್ಮಿನೂ ಕೂಡ ಹಚ್ಚುವಂತದ್ದು. ಆಲ್ಮೋಸ್ಟ್ ಅದು ಏನಂದ್ರೆ ತಂದೆ ತಾಯಿ ಯಾವರ ಒಂದ್ ಗುಣಗಳು ನಮಗ್ ಬಂದೇ ಇರ್ತಾವು. ಅದರ ಪ್ರಕಾರ ಮಮ್ಮಿ ಒಂದಿಷ್ಟು ಕಲಾತ್ಮಕ ವಿಚಾರಗಳು, ಕಲಾತ್ಮಕ ಆಕಿ ಸೃಜನಶೀಲತೆ, ಆಕೆ ಹೊಲಿಗೆ ವಿಚಾರಗಳಾಗಿರ್ಬೋದು, ಆಕಿ ಕಸೂತಿ ಮಮ್ಮಿ ಅಂತೂ ಆಕಿ ಕಸೂತಿ ನೋಡಿದ್ವು ಹಿಂಗೆ ಈಗ್ಲೇ ಈ ಕಸೂತಿ ವರ್ಕ್ ಹಾಕ್ಬಿಟ್ಟಾಳ. ಆದ್ರೆ ಆಕೆ ಒಂದ್ ಸ್ವಲ್ಪ ಗುಣಗಳು ಹೆಚ್ಚಿಗೆ ಬಂದಿರೋದು ನನಗ ಅಂತ ಹೇಳುವಂತದ್ದು. ನಾ ಎರಡೆರಡು ಮುಚ್ಚಿನ್ಕಿ ಇಟ್ಕೊಂಡು ಬಿದ್ರಿ ಮನಿ ಹಚ್ತಿದ್ದೆ. ಅವಾಗ ಕೂಡ ಮ್ಯಾಲ ಹತ್ತಿದ್ರ, ಕೆಳಗಿನ ನಾ ಹಚ್ತಿದ್ದೆ, ಮ್ಯಾಲಿನ ನೀನ್ ಹಚ್ಚ. ಅವಾಗ ಹಚ್ಚು ಹೊತ್ನ್ಯಾಗ ಅಂತಿದ್ರ, ಅಯ್ಯೋ ಈ ಹುಡುಗಿ ಹಚ್ತೈತ್ರಿ ಎಲ್ಲಾ ಅಂತೇಳಿ. ಅದು ಏನೋ ಖುಷಿ ಕೊಡುವಂತದ್. ನಮ್ಮ ಮನಿ ಕೆಲಸ ನಾವ್ ಮಾಡಿದ್ರೆ ಖುಷಿ. ಯಾರ ದುಡ್ಡಿನ ಪ್ರಕಾರ ಅನ್ನೋಕಿನ್ನ ನಮ್ಮ ಭಾವನೆಗಳು, ನಮ್ಮ ವಿಚಾರಗಳು, ಅಥವಾ ನಾವು ಸಾಹಿತ್ಯದೊಳಗ ಓದುವಂತದ್ ಭಾವ ವಿರಚನಾ ಸಿದ್ಧಾಂತ ಅಂತ ನಾವು ಓದ್ತೀವಿ ಸಾಹಿತ್ಯದೊಳಗ. ಅದ್ರ ಪ್ರಕಾರ ಏನು ಭಾವ ವಿರಚನಾ ಸಿದ್ಧಾಂತ ಅಂದ್ರೆ ನಮ್ಮ ಭಾವನೆಗಳನ್ನ, ಅದು ಯಾವ್ದೇ ತರ ಭಾವನೆಗಳಿರ್ಲಿ, ಕಶ್ಮಲ ಭಾವನೆಗಳಿರ್ಲಿ, ಒಳ್ಳೇದ್ ಭಾವನೆಗಳಿರ್ಲಿ, ಅವನ್ನ ನಾವು ಬರವಣಿಗೆ ಮುಖ ತಗೊಂಡಾಗ ಅದು ಏನಂತಂದ್ರ ಮನಸ್ಸೊಳಗಿದ್ದದ್ದು ಶುದ್ಧ ಆಗ್ತೈತಿ ಮನಸ್ಸನ್ನು. ಹಂಗ ಇದು ಕಲಾತ್ಮಕತೆಯನ್ನು ಅದನ್ನ ಬರಿತಾ ಹೋದಂತಲ್ಲೇ ನಮ್ಮಲ್ಲಿ ಏನಾಗೈತಿ ಅಂದ್ರ ಆ ಭಾವನೆಗಳು ಅಳಿಯುವಂತದ್ದು ಮತ್ತು ಹೊಸ ಭಾವನೆಗಳು ಬರುವಂತದ್ದು, ಕಲಾತ್ಮಕವಾಗಿ ಸೃಷ್ಟಿಯಾಗುವಂತದ್ದು. ಕಣ್ಣಿಗೂ ಖುಷಿ, ಮನ್ಸಿಗೂ ಹಿತ ನೆಡುವಂತದ್ದು ಆ ದೃಷ್ಟಿಕೋನ ಮಾಡಿದ್ವಿ. ಇಲ್ಲಿ ಕೂಡ ಇದನ್ನ ನಾ ಪೇಂಟಿಂಗ್ ಮಾಡುವ ಹೊತ್ನ್ಯಾಗ ಇಂತ ಜಾಗದಾಗ ನಿಂತ ಪೇಂಟಿಂಗ್ ಮಾಡೋದು ಏನ್ ಹುಚ್ಚರದಾರ ಇವ್ರತ್ತೆ. ನನಗ ಏನ ಅಂತಂದ್ರ ಯಾರೇನಾರ ಅನ್ಕೊಳ್ಳಿ, ನಮ್ಮ ಮನ್ಯಾಗನು ಒಮ್ಮೊಮ್ಮೆ ಸ್ಟಾರ್ಟಿಂಗ್ ಅಂತಂದ್ರು ನನ್ಗೆ ಯಾರ ಏನ್ ಅನ್ಕೊಂಡ್ರು ನನ್ಗೆ ಏನ್ ಮಾಡ್ಬೇಕು ಅದು ಹೇಳೇ ಬಿಟ್ಟಿದ್ರಲ್ಲ ಮನ್ಯಾಗ. ಇವ್ರು ನಮ್ಮ ಮನೆಯವರು ಆಗಿರ್ಬೋದು, ಅದೇ ಯಾಕೆ ಕಳ್ಸ್ಕೊತೀವಿ ನಿನಗ್ ಗೊತ್ತೈತೆ ಅನ್ನೋವಂಥದ್ದು. ಅದ್ರ ಮೂಲಕ ನಾ ಏನ್ ಮಾಡ್ತಿದ್ನಿ ಅಂತ ಮಾಡ್ಕೊತ ಹೋಗ್ತಿದ್ನಿ. ಅದ್ರ ಪ್ರಕಾರನ ಈಗ ಕೂಡ ನೋಡೋಣ. ನಕ್ಕೋರು ಕೂಡ ನಿಂತು ಒಂದು ಭಾವಚಿತ್ರವನ್ನ ತೆಗೆಸ್ಕೊಂಡಾಗೈತೆ. ಬರ್ರಿ ನಾನು ಒಂದೊಂದ ನಿಮಗ ಅಶ್ವಿನಕ್ಕ ನಾನು ಕುಡಿಸೆ
ಒಂದೊಂದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಈ ಕಂಪೌಂಡ್ ಅನ್ನ ತೋರಿಸ್ತಾ ಆ ಒಂದು ಕಂಪೌಂಡ್ ಶೈಲಿಗಳನ್ನ ಮತ್ತು ವಾರಿಯಲ್ ಆರ್ಟ್ ಅನ್ನ ಯಾಕ ನಾನು ಆಯ್ಕೆ ಮಾಡ್ಕೊಂಡ್ನಿ ಅನ್ನೋದು ಕೂಡ ಯಾವಾಗ್ಲಿಂತ ಸ್ಟಾರ್ಟ್ ಮಾಡಿದ್ನಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತೈತಿ. ಅದನ್ನ ನಿಮ್ ಜೊತೆ ಹೇಳ್ಕೊತಾ ಹೋಗ್ತೀನಿ ಬರ್ರಿ. ಅದೇ ರೀತಿಯಾಗಿ ನಾ ಮೇಲ್ಗಡೆ ಚಿತ್ರವನ್ನ ಹಾಕೊಂಡಿನಿ. ಇದು ಊದುವಂತಹದ್ದು, ಶಹನಾಯಿ ಊದುವಂತಹ ವ್ಯಕ್ತಿ, ಡಮರುಗಳನ್ನ ಬಾರಿಸುವಂತ ವ್ಯಕ್ತಿ. ಅದೇ ರೀತಿಯಾಗಿ ಶಹನಾಯಿ ಇಲ್ಲಿ ನೃತ್ಯವನ್ನ ಮಾಡುವಂತಹ ಮಹಿಳೆಯರ ಚಿತ್ರಗಳನ್ನ ಬಿಡ್ತೀನಿ. ಅದ್ರೊಳಗೂ ಕೂಡ ಸಣ್ಣ ಸಣ್ಣ ಚಿತ್ರಗಳನ್ನ ಬಿಡ್ತೀನಿ. ಇದು ಏನ್ ವಿಶೇಷ ಅಂತಂದ್ರೆ ಇದು ಜಾತ್ರೆಯ ವಿಶೇಷವನ್ನ ಈ ಗೋಡೆ ಮೇಲೆ ತರಬೇಕು ಅನ್ನೋ ನಿಟ್ಟಿನೊಳಗ ನಾನ ಈ ಚಿತ್ರಗಳನ್ನ ಬಿಡ್ತೀನಿ. ಬರ್ರಿ ಹಂಗ ಇಲ್ಲಿ ನೋಡ್ರಿ ಪೂರ್ಣ ಇಲ್ಲಿ ಕೂಡ ಆ ಇಬ್ರು ತಮಟೆ ಜಾತ್ರೆ ಒಳಗ ನಾವೆಲ್ಲ ಜಾತ್ರೆಗೆ ಹೋಗೋ ಹೊತ್ನ್ಯಾಗ ಜಾತ್ರೆ ಒಳಗ ಏನಂದ್ರೆ ಈ ಡಮರುಗಳನ್ನ ಬಾರ್ಸೋದಾಗಿರ್ಬೋದು, ಈ ತಮಟೆಗಳನ್ನ ಬಾರ್ಸೋದಾಗಿರ್ಬೋದು, ಹಿಂದೆಲ್ಲ ಅದೇ ರೀತಿ. ಈಗೆಲ್ಲ ಮತ್ತ ಮ್ಯೂಸಿಕ್ ಗಳನ್ನ ತಂದ ಆ ಮ್ಯೂಸಿಕ್ ಗಳ ಮೂಲಕ ಹೋಗುವಂತದ್ದು ಐತಿ. ಇರ್ಲಿ, ಆದ್ರೆ ನಾವೇನಂದ್ರೆ ಇದನ್ನ ನಾನು ತರಬೇಕು ಈ ಚಿತ್ರಣದ ಮೇಲೆ, ಗೋಡೆ ಮೇಲೆ ಹಳೆ ನಮ್ಮ ಜಾತ್ರೆಯ ವಿಶೇಷವನ್ನ ತರಬೇಕನ್ನೋ ನಿಟ್ಟು ಒಳಗ ಇಲ್ಲಿ ಬರುವಂತದ್ದು. ಇದು ಛತ್ರಿ ಹಿಡ್ಕೊಂಡ್ ಬರ್ತಾರ ಜಾತ್ರೆ ಒಳಗ, ಅದು ಆಗಿರ್ಬೋದು. ಈ ತೇರಾಗಿರ್ಬೋದು, ಈ ತೇರನ್ನು ಕೂಡ ಜಾತ್ರೆಯ ವಿಶೇಷ. ಹಾಗೆ ತೇರನ್ನ ಎಳೆಯುವಂತಹ ಚಿತ್ರಗಳು, ಈ ತರ ವಿಶೇಷವಾಗಿ ಜಾತ್ರೆಯಲ್ಲಿ ಭಾಗವಹಿಸುವುದು, ಈ ತರ ಅನೇಕ ಚಿತ್ರಗಳನ್ನ ಇದು ಮನೆ ಆಗಿದ್ರಿಂದ ಸ್ವಲ್ಪ ಮಟ್ಟಿಗೆ ನಾನು ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡಿನಿ. ಹಾಗೆ ಇನ್ನೊಂದು ನಮ್ಮ ಸಾಯಿರಾಜನ ಸ್ಕೂಲ್ ಒಳಗ ಸಂಪೂರ್ಣವಾಗಿ ಜಾತ್ರೆಯ ವಿಶೇಷಗಳನ್ನ ನಾ ತಗೊಂಡು ಹೋಗೀನಿ. ಅಂದ್ರ ಈ ಬಲೂನ್ ಮಾರೋರಾಗಿರ್ಬೋದು, ಚಕ್ರ ತಿರುಗಿಸೋರಾಗಿರ್ಬೋದು, ಮಕ್ಕಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ತಂದೆ ಆಗಿರ್ಬೋದು, ಇವು ಎಲ್ಲಾನು ನಾ ಸಣ್ಣ ವಯಸ್ಸಿನಿಂದ ನಮ್ಮ ಹಳ್ಳಿ ಜಾತ್ರೆಗಳಲ್ಲಿ ನೋಡ್ಕೊಂಡು ಬೆಳೆದಂಥದ್ದು. ಅದನ್ನ ನಾನು ತರಕ್ ಪ್ರಯತ್ನ ಪಟ್ಟೀನಿ. ಅದು ನಮ್ಮ ಸಾಯಿರಾಜನ ಕಿಡ್ಜಿ ಸ್ಕೂಲ್ ಒಳಗ ಮಾಡ್ಕೊಟ್ ಬಂದೆ. ಅದು ಏನಂತಂದ್ರೆ ಅವ್ರು ಕೇಳಿದ್ರು ಸಹಜವಾಗಿ, ಹೋಗಿ ಅಲ್ಲಿ ಮಾಡ್ಕೊಟ್ ಬಂದೆ. ಅದಕ್ಕೂ ಕೂಡ ಆದ್ರೆ ನಾನ್ ನಿನಗ ಅದ್ಯಾಕ್ ಮಾಡ್ಕೊಡಾಕ್ ಹೋಗ್ತಿ ಅಂತ ಅಂದ್ನಲ್ಲ. ಅಂದಿ ನೀನು. ಆದ್ರೆ ನಮ್ಮನೆಯವ್ರನ್ನ ಕೇಳಿದಾಗ ಅದ ನಿನ್ ಕಲೆ ಯಾರಿಗೂ ಬರಂಗಿಲ್ಲ, ಹೋಗ್ ಮಾಡ್ಕೊಟ್ ಬಾ, ಯಾರ ಏನ್ರ ತಿಳ್ಕೊತಾರನ್ರಿ, ಯಾರ ಏನ್ ತಿಳ್ಕೊತಾರ, ನೀ ಹೋಗ್ ಮಾಡ್ಕೊಟ್ ಬಾ ಅಂತ ಹೇಳಿದ್ರು. ಅದೇ ಅದ್ರ ಬಗ್ಗೆ ಮತ್ ಮಾತಾಡೋಣ. ಅದ್ರ ಬಗ್ಗೆನು ಒಂದೊಂದ ಎಕ್ಸ್ಪ್ಲೈನ್ ಮಾಡ್ಕೋತ ಮಾತಾಡೋಣ. ಇದು ಹಿಂದಿನ ಒಂದು ಗೋಡೆ, ನಮ್ಮನೆ ಪೂರ್ಣ ಬಾಜುಕಿನ ಗೋಡೆ ಇದೆ, ಹಿಂದಿನ ಗೋಡೆ. ಹಾಗೆ ಮುಂದಿನ ಗೋಡೆಗಳನ್ನ, ಅದರ ವಿಶೇಷಗಳನ್ನ, ಮತ್ತೆ ಇಲ್ಲಿ ಕೂಡ ಒಂದಿಷ್ಟು ಗಿಡಗಳನ್ನ ಹಚ್ಚೈತಿ. ಇಲ್ಲಿ ಮೊದ್ಲಿಗೂ ಗಿಡಗಳು ಹಚ್ಚಿದ್ದೆ ನಾ. ಕಸ ಬೆಳೆದ ಆಗ್ಬಾರ್ದು, ಗಿಡಗಳು ಆಗ್ಬಾರ್ದಂತೆ. ಅರೆ ಯಾರ ಕಿತ್ತು ಹೋಗಿತಾರ, ಇಲ್ಲ ಆಡ್ಕೊಂಡು ತಿಂದು ಹೋಗ್ತಾರ, ಏನಾರ ಆಗಿರ್ತೈತಿ. ನಂದ್ ಏನಂದ್ರೆ ಸುಮ್ನೆ ಇಂತ ಕಸ ಬೆಳೆಯೋ ಬದ್ಲಿ ಒಂದ್ 4-5 ಹೂವಿನ ಗಿಡಗಳ ಬೆಳೆದ್ರ ಯಾರು ಹೋಗ್ತಾರ, ಅವ್ರ ಹೂವನ್ನು ತಗೊಂಡ್ ಹೋಗ್ತಾರ ಅನ್ನೋ ಒಂದು ಚಂದ, ನೋಡೋರ್ಗು ಸ್ವಚ್ಛತೆ. ಅದು ಇದು ಬೆಳೆ ಬದ್ಲಿ ಇದು ಬೆಳಿಲಿ ಅನ್ನೋ ಒಂದು ಮನೋಭಾವ. ಕೆಲವರು ಗಿಡಗಳನ್ನ ನೆಡ್ತಾರ, ಕೆಲವರು ಕಿತ್ಕೊಂಡ್ ಹೋಗ್ತಾರ, ಏನಾರ ಮಾಡ್ತಾರ. ಕೆಲವರು ಅದನ್ನ ಕಿತ್ಕೊಂಡ್ ಹೋಗಿ ಅವ್ರಲ್ಲಿ ಹಚ್ಕೊಂಡ್ರೆ ಚಲೋ, ಕಿತ್ ಒಗದ್ ಹೋಗ್ತಾರ. ಇಂತ ಮನೋಭಾವನೂ ಇರ್ತೈತಿ. ಒಂದಿಷ್ಟು ಜನ ಇರ್ತಾರ. ಅದನ್ನೇನ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರವ್ರ ಮನೋಭಾವ. ನೋಡ್ರಿ ನೀವು ವಿಶೇಷವಾಗಿ ಏನಂತಂದ್ರೆ ಇಲ್ಲಿ ಗಿಡಗಳನ್ನ ಹಚ್ಚಿರುವಂತದ್ದು. ಇಲ್ಲಿ ಕೂಡ ಸಾಂಸ್ಕೃತಿಕ ಒಂದು ನೃತ್ಯ ಮಾಡುವಂತ ಮಹಿಳೆಯರ ಚಿತ್ರಣವನ್ನ ಇಲ್ಲಿ ಕೂಡ ಇದೊಂದು ಹಾಳ ಎಲ್ಲಿ ಚಂದ ಬರ್ತೈತಿ. ಇದು ನಾ ಒಮ್ಮೆ ಶ್ರಾವಣ ಮಾಸದಾಗ ಲಕ್ಷ್ಮಿ ಅಲಂಕಾರ ಮಾಡಿದ್ದೆ. ಲಕ್ಷ್ಮಿ ಅಲಂಕಾರ ಮಾಡಿದ್ದೆ ಇದನ್ನ. ಲಕ್ಷ್ಮಿ ಅಲಂಕಾರ ಮಾಡಿದಾಗ ಇದನ್ನ ಏನ್ ಮಾಡಿ ಹಿಂದೆ ಇಟ್ಟಿದ್ದೆ ನಾನು. ಇವು 3 ಎಲೆಗಳನ್ನ 5 ಎಲೆಗಳನ್ನ ಹಿಂದಿಟ್ಟು ಅದನ್ನ ಅಲಂಕಾರ ಮಾಡಿದ್ನಿ. ಸಣ್ಣ ಇದ್ವು, ಆದ್ರೆ ಬಹಳ ಚಂದ ಆ ಟೈಮ್ನಾಗ ಲಕ್ಷ್ಮಿ ಅಲಂಕಾರ ಆಗಿತ್ತು. ಹಾಗೆ ಇಲ್ಲಿ ನೋಡ್ರಿ ಪಾಟ್ಗಳ ಮೇಲೇನು ಕೂಡ ಇಲ್ಲಿ ತುಳಸಿ ಗಿಡಗಳದಾವ, ಆಮೇಲೆ ಇವು ಶೋಕಿ ಪ್ಲಾಂಟ್ ಗಳದಾವ, ಆಮೇಲೆ ಮಲ್ಲಿಗೆ ಹೂವಿನ ಗಿಡಗಳದಾವು. ಈ ಪಾಟ್ ಮೇಲೂ ಕೂಡ ಒಂದು ಹ್ಯಾಪಿನೆಸ್ ಫೀಲ್ ಮಾಡುವಂತದ್ದು. ಮತ್ತು ಏನಂದ್ರೆ ನಮ್ಮ ಸಾಂಪ್ರದಾಯಿಕ ಗಡಿಗೆಯನ್ನ ಹೊತ್ತಂತಹ ಮಹಿಳೆ, ಗಡಿಗೆ, ಆಮೇಲೆ ಬುಟ್ಟಿಯನ್ನ ಹೊತ್ತಂತ ಮಹಿಳೆ ಚಿತ್ರಗಳು, ಡ್ಯಾನ್ಸ್ ಮಾಡಿದಂಥದ್ದು, ಇದೇ ತರ ಅನೇಕ ಒಂದು ವಿಚಾರವನ್ನ ಇಟ್ಕೊಂಡಂಥದ್ದು. ಕಲರ್ಫುಲ್ ಆಗಿ ಇರಬೇಕು ಅನ್ನೋ ಕಾರಣದಿಂದ ಈ ಒಂದು ಪಾಟ್ ಮೇಲೂ ಕೂಡ ಕಲರ್ಫುಲ್ ಆಗಿ ಚಿತ್ರಗಳನ್ನ
ರಚಿಸಿರುವಂತದ್ದು ಇದು ಸಂತೋಷವನ್ನ ಕೊಡುವಂತ. ಗಿಡ ಏನ ಮುರ್ದೈತಲ್ಲ. ನೋಡು ಇಲ್ಲಿ ಹಿಂಗ ಆಗ್ಬಿಟ್ಟಿರ್ತಾವ. ಯಾರ ಗಿಡ ಯಾರ ಮುರಿದೋಗಿರ್ತಾರ, ಏನಾರ ಮಾಡ್ಬಿಟ್ಟಿರ್ತಾರ. ಇರ್ಲಿ, ಆ ಗಿಡ ಆಗೈತಿ. ಆದ್ರ ಏನಂತಂದ್ರ ನಾನ್ ಹೆಂಗ್ ಬಂದದೀನಿ ಆ ಗಿಡನು ಹಂಗ ಮಾಡಿ. ಯಾಕಂದ್ರ ನಾ ಯಾರ ಕಿತ್ಕೊಂಡ್ ಹೋಗ್ಲಿ ಬಿಡ್ಲಿ ಮತ್ ಗಿಡ ಹಂಗ ಅದು ನಾನ್ ಮುರಿರಿ ನಾ ಮತ್ ಸಿಗಿತೀನಿ ಅಂತ ಅದು ಒಂಥರ ಬಂದ ಹೇಳ್ಬೋದು. ಹಾಗೆ ಇದು ಇದರ ವಿಶೇಷ ಅಂದ್ರೆ ಇದು ಒಂಥರ ಗಾಳಿಯನ್ನ ಶುದ್ಧೀಕರಿಸುವಂತದ್ದು. ಈ ಗಿಡಗಳು ಏನದಾವಲ್ಲ ಇವು ಪ್ಲಾಮ್ ಅಂತ ಹೇಳಿ ಬರುವಂತಹದ್ದು. ಇವು ಅಗದಿ ಸಣ್ಣ, ಇದು ನಾ ಹಚ್ಚಿದಾಗೆಲ್ಲ ಪ್ಲಾಮ್ ಅಂತ ಹೇಳಿ. ಇವು ಏನಂತಂದ್ರ ಫುಲ್ ಇದು ಏನಂದ್ರೆ ನಮ್ಮ ಗಾಳಿಯನ್ನ ಶುದ್ಧೀಕರಿಸುವಂತದ್ದು ಅದು ಆಗಿರ್ಬೋದು. ಅದ್ರ ನಡುವನು ಕೂಡ ಇದ್ರ ಗಾಡಿ ಮೇಲೆ ತಗೊಂಡಿದ್ವಲ್ಲ ಇಬ್ರು ಗಾಡಿ ಮೇಲೆ ತಂದಿದ್ವಿ. ಅಲ್ಲಿ ನೋಡ್ರಿ, ಅಲ್ಲಿ ಅದ್ರ ನಡುವನು ಕೂಡ ಚಿತ್ತಾರದ ಡ್ಯಾನ್ಸ್ ಮಾಡುವಂತದ್ದು, ಆಮೇಲೆ ಡೋರ್ ಬೆಳೆಸುವಂತದ್ದು, ಹೀಗೆ ಅನೇಕ ಒಂದು ಅಲ್ಲಿಯೂ ಚಿತ್ತಾರವನ್ನ ಬಿಟ್ಟಿಲ್ಲ. ಅಲ್ಲೂ ಬಿಟ್ಟಿಲ್ಲ, ಎಲ್ಲರೂ ಕೂಡ ಜಗ. ಇನ್ನೂ ಒಂದು ವಿಶೇಷವನ್ನ ಹೇಳ್ತೀವಿ, ಆ ಜಾಗದಲ್ಲಿಯೂ ಕೂಡ ಚಿತ್ತಾರ ಇದೆ. ವಿಶೇಷ ವಿಶೇಷ ಏನಂತಂದ್ರ ಪ್ರತಿಯೊಂದನ್ನು ಕೂಡ ವಿಶೇಷವಾಗಿ ಅನ್ನೋಕ್ಕಿಂತ ಒಂಥರ ನೆಮ್ಮದಿ ಅನ್ಸಿರ್ಬೇಕು ಅನ್ನೋದಕ್ಕೆ ನಾ ಮಾಡಿರುವಂತದ್ದು. ಈ ತರ ಹಿಂಗ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ ಇದು ಒಂಥರ ಹೆಂಗಂದ್ರ ಹಂದ್ರ ಆಗ್ಬಿಟ್ಟೈತಿ. ಇದು ಏನಂದ್ರ ಮಲ್ಲಿಗೆ ಗಿಡ ಇದು. ನಮ್ಮ ಮೊದ್ಲಿಗೆ ಎಂಟ್ರೆನ್ಸ್ ನಾವು ಮನೆ ತೆಗೆದ ತಕ್ಷಣನೇ ಹೇಳಿ ಅಂದರ ಇದೊಂಥರ ಸಣ್ಣದ್ ಹಚ್ಚಿದ್ವಿ. ಇದು ಈ ಪರಿ ಮಲ್ಲಿಗೆ ಆಗೈತಿ. ಮಲ್ಲಿಗೆ ಹೂಗಳನ್ನೇ ನಮಗ್ ಮಧುಮಾಲತಿನೂ ಐತಿ. ರಾತ್ರಿ ಟೈಮ್ನಾಗ ಅಂತೂ ಸಿಕ್ಕಾಪಟ್ಟಿ ವಾಸನೆ ಬರುವಂತದ್ದು. ಇಲ್ಲಿ ಹೋಗು ಬರೋರು ಎಲ್ಲಾರ್ನು ಹೇಳ್ಯಾರ, ಬಹಳ ಚಂದ ವಾಸನೆ ಬರ್ತೈತಿ ಮನಿ ಮುಂದ ಅಂತ ಹೇಳುವಂತದ್ದು. ಇಲ್ಲ ಪಾರಿಜಾತದ ಹೂವದ ಗಿಡ ಐತಿ, ಅದ್ರದ್ದು ವಾಸನೆ ಇರುತ್ತೆ. ಪಾರಿಜಾತದ ಹೂ ಇನ್ನ ಬಿಟ್ಟಿಲ್ಲ ಜಾಸ್ತಿ. ಅಂದ್ರೆ ಅದು ಪಾರಿಜಾತದ ವಿಶೇಷ ಗೊತ್ತೈತಿ. ಅದ್ರದ ವಿಶೇಷ ಹೆಂಗ ಅಂತಂದ್ರ ಅದ ರಾತ್ರಿ ಅರಳಿ ಬೆಳಗ್ಗೆ ಎದ್ದುಗಳ ಬೀಳುವಂತದ್ದು. ಅದ್ರ ನೆಲಕ್ಕೆ ಬಿದ್ದಿದ್ದ ಹೂಗಳನ್ನ ಏರ್ಸುವಂತದ್ದು. ಒಂದೊಂದ್ ಟೈಮ್ನಾಗ ಸೀಸನ್ ಟೈಮ್ನಾಗ ಈ ಹಸಿರು ಗಿಡ ಕಾಣಿಸೋ ಬದ್ಲಿ ಬೆಳ್ಳಗೆ ಕಾಣಿಸುವಂತದ್ದು, ಬಿಳಿದ ಈ ಕೆಂಪು ಹೂ ಕಾಣಿಸುವಂತದ್ದು. ಕೆಳಗ ಉದುರಿದ್ದಂತ್ರು ಸಿಕ್ಕಾಪಟ್ಟೆ. ಮತ್ ಕಟಿಂಗ್ ಮಾಡೀನಿ, ಕಟಿಂಗ್ ಮೊನ್ನೆ ಮಾಡಿದ್ದೇನೆ ಅಂತ ಎಲ್ಲಾ ನೋಡಿದ್ರೆ ಫುಲ್ ಗೇಟ್. ಈಗಾದ್ರೂ ಗೇಟ್ ತೆಗ್ಯಾಕ್ ಬರಂಗಿಲ್ಲ, ಫುಲ್ ಗೇಟ್ ಬಿದ್ದಿದ್ದು. ಕಟಿಂಗ್ ಅದನ್ನ ಕಟ್ ಮಾಡೋ ಹೊತ್ನ್ಯಾಗ ಅನಸ್ತಿರ್ತಾರೆ, ಆದ್ರ ಕಟ್ ಮಾಡ್ಲೇಬೇಕು. ಕಟ್ ಮಾಡಿದಾಗ ಚಂದ ಹಂಗ ಅದ ಹೇಳಿದ್ನ ಗಿಡ ಮಂಡ ಹಸಿರು ಅವಾಗ ಚಿಗುರು ಆಸೆ ಬರುತ್ತದೆ. ಅದ ಜೀವನದ ಒಂದ್ ವಿಚಾರ. ಯಾರು ತುಳಿಬೇಕಂತಿರ್ತಾರಲ್ಲ ಅವಾಗ ಎದ್ ನಿಂದ್ರುವಂತದ್ದ ಜೀವನದ ಒಂದು ಪ್ರಯತ್ನನೂ ಕೂಡ ಕಾಣುವಂತದ್ದು. ಆ ತರ ಐತಿ. ಇನ್ನು ಒಳಗ್ ಹೋಗೋತ ಮತ್ತೆ ಯಾವ ರೀತಿಯಾದಂತಹ ಒಂದಿಷ್ಟು ಕಲೆಗಳ ಅರಳಿವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಬನ್ನಿ.